ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RH ಕೆಮಿಸ್ಟ್ರಿ. ಸೊ ನಾನು ನಿನ್ನೆ ಮಾಡಿದ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ, ನಿಮ್ಮ ಅಪ್ಲಿಕೇಶನ್ ಫಾರ್ಮಲ್ಲಿ ಏನಾದರೂ ತಪ್ಪಾಗಿದ್ದರೆ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಅಂತಿಮ ಅವಕಾಶವನ್ನು ಕೊಟ್ಟಿದ್ದಾರೆ. ಸೊ ಏನೇನು ತಪ್ಪಾಗಿದೆ ಅಂಥೇಳಿ ನಿಮಗೆ ಅಪ್ಲಿಕೇಶನ್ ಫಾರ್ಮಲ್ಲಿ ನಿಮಗೆ ಗೊತ್ತಿರ್ತದೆ. ಸೊ ಏನಂದರೆ ಈಗ ಕಾಸ್ಟ್ ಹಾಕಿರೋದಿಲ್ಲ, GM ಅಂತ ಹಾಕಿಬಿಟ್ಟಿರ್ತೀರಿ, ಅಂಥದ್ದು ಏನೇ ಇದ್ದರೂ ಕೂಡ ಮಾಡ್ಕೋಬೋದು. ಎರಡನೇದಾಗಿ ಈಗ KE ಅವರ ಕಡೆಯಿಂದ ಮಿಸ್ಟೇಕ್ ಆಗಿದ್ದರೂ ಕೂಡ, ಅಂದರೆ ಮೊನ್ನೆ ಕೊಟ್ಟಂಥ ವೆರಿಫಿಕೇಷನ್ ಲಿಂಕಲ್ಲಿ ವೆರಿಫೈಡ್ ಲೀಸ್ಟ್ ಲಿಂಕಲ್ಲಿ ನೀವು ಕರೆಕ್ಟಾಗಿ ಅಪ್ಲಿಕೇಶನ್ ನಂಬರ್, ಡೇಟ್ ಆಫ್ ಬರ್ತ್ ಹಾಕಿದ ಮೇಲೂ ಕೂಡ ನಿಮಗೆ ರೂರಲ್ ಎಸ್ ಅಂತ ಇದ್ದರೂ ನೋ ಅಂತ ಬಂದಿದ್ರೆ, ಕನ್ನಡ ಮೀಡಿಯಂ ನೋ ಅಂತ ಬಂದಿದ್ರೆ ಎಸ್ ಅಂತ ಇದ್ದರೂ ಕೂಡ ಅಂತಹ ವಿದ್ಯಾರ್ಥಿಗಳು ನೀವು ಹೋಗಬೇಕಾದ್ರೆ ಯಾವ ದಾಖಲೆಗಳನ್ನು ಅಂದರೆ ಡಾಕ್ಯುಮೆಂಟ್ಸ್ಗಳನ್ನ ತೆಗೆದುಕೊಂಡು ಹೋಗಬೇಕು ಅನ್ನೋದನ್ನು ನಾನೀಗ ಡೀಟೇಲ್ ಆಗಿ ನಿಮಗೆ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಇದರಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮಲ್ಲಿ ಎಲ್ಲವೂ ಕರೆಕ್ಟ್ ಇದ್ದು, ಅದರ ಜೊತೆಗೆ ಮೊನ್ನೆ ಇಲ್ಲಿ ನೀಡಿರುವಂಥ ಈ ಒಂದು ಲಿಂಕಲ್ಲಿ ಎಲ್ಲವನ್ನು ಹಾಕಿದ ಮೇಲೂ ಕೂಡ ಎವ್ರಿಥಿಂಗ್ ಇಫ್ ಇಟ್ ಈಸ್ ಕರೆಕ್ಟ್, ಅಂದರೆ ನಿಮ್ಮ ಕ್ಯಾಟಗರಿ ಇರ್ಬೋದು ಅಥವಾ ನಿಮ್ಮ HK ಕೋಟಾ, ಸ್ಟಡಿ ಡೀಟೇಲ್ಸು ಅಥವಾ ರೂರಲ್ಲು, ಕನ್ನಡ ಮೀಡಿಯಂ ಎಲ್ಲವೂ ಕರೆಕ್ಟ್ ಇದೆ ಅಂತ ನಿಮಗೆ ಅನಿಸಿದರೆ ಹೋಗುವಂಥ ಅವಶ್ಯಕತೆ ಇಲ್ಲ. ಅಂಥವರು ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡೋದಕ್ಕೆ KE ವೆಬ್ಸೈಟಲ್ಲಿ ಲಿಂಕನ್ನು ಕೊಡ್ತಾರೆ, ವೇಟ್ ಮಾಡಿ. ಯಾವ್ಯಾವ್ದು ಮಿಸ್ಟೇಕ್ ಇದೆ ಅಥವಾ ರೂರಲ್ಲು ಕನ್ನಡ ಮೀಡಿಯಂ ಕ್ಲೇಮ್ ಆಗಿಲ್ಲ, ಸೊ ಅಂಥವರು ನೀವು KEಗೆ ಹೋಗಬೇಕಾಗ್ತದೆ. ಹೋಗಬೇಕಾದ್ರೆ ಈ ಎಲ್ಲ ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಹೋಗಿ. ಯಾವ್ಯಾವ ಡಾಕ್ಯುಮೆಂಟ್ಸ್ ಅಂತ ಅಂದರೆ, ಮೊದಲನೇದಾಗಿ SSLC ಮಾರ್ಕ್ಸ್ ಕಾರ್ಡ್. ಓಕೆ, SSLC ಮಾರ್ಕ್ಸ್ ಕಾರ್ಡ್ ತೊಗೊಂಡೋಗಿ. ಎರಡನೇದಾಗಿ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್. ಸೊ ಇಫ್ ಯು ಆರ್ 2024 ಪಾಸ್ಡ್ ಸ್ಟೂಡೆಂಟ್ ಆಗಿದ್ದರೆ ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ ವಿತ್ ಪ್ರಿನ್ಸಿಪಲ್ ಸಿಗ್ನೇಚರ್ ತೊಗೊಂಡೋಗಿ. ಮೂರನೇದಾಗಿ ಸ್ಟಡಿ ಸರ್ಟಿಫಿಕೇಟನ್ನು ತೆಗೆದುಕೊಂಡೋಗಿ. ಸೊ ವಿಚ್ ಎವರ್ ಯು ಹ್ಯಾವ್ ಅಪ್ಲೋಡೆಡ್ ಇನ್ ದ ಅಪ್ಲಿಕೇಶನ್ ಫಾರ್ಮ್. ಸೊ ಸ್ಟಡಿ ಸರ್ಟಿಫಿಕೇಟ್ ಮೇಲೆ BEO ಸೈನ್ ಬೇಕಾ ಅಂತ ಕೇಳಿದರೆ ಆಲ್ರೆಡಿ ಇದ್ದರೆ ಅದನ್ನು ತೊಗೊಂಡು ಹೋಗಿರ್ತೀರಿ. ಇಲ್ಲ ಅಂದರೆ ಮತ್ತೆ BEO ಸೈನ್ ಹಾಕ್ಸ್ಕೊಳ್ಳೋದಕ್ಕೆ ಇವತ್ತು ಅಡ್ಡಾಡೋ ಅಂಥ ಅವಶ್ಯಕತೆ ಇಲ್ಲ. ಯಾಕಂದರೆ KE ಅವರು ಅಪ್ಲಿಕೇಶನ್ ಹಾಕಬೇಕಾದ್ರೆ ಕ್ಲಿಯರ್ ಕಟ್ಟಾಗಿ ಹೇಳಿದರು, ಸ್ಟಡಿ ಸರ್ಟಿಫಿಕೇಟ್ ಮೇಲ್ಗಡೆ BEO ಸೈನ್ ಅವಶ್ಯಕತೆ ಇಲ್ಲ ಅಂಥೇಳಿ. ಅದಕ್ಕೆ ನಿಮ್ಮ ಸ್ಟಡಿ ಸರ್ಟಿಫಿಕೇಟನ್ನು ತೆಗೆದುಕೊಂಡೋಗಿ, ವಿಚ್ ಎವರ್ ಯು ಹ್ಯಾವ್ ಅಪ್ಲೋಡೆಡ್ ಮಾಡಿದ್ದು ಯಾವುದಿದೆ ಅದನ್ನು ತೊಗೊಂಡೋಗಿ. ಇಲ್ಲ 1 to 10th ನಿಮ್ಮ ಹತ್ರ ಇದ್ರೆ ತೊಗೊಂಡೋಗಿ. ಸೊ PUCದು ಕಂಪಲ್ಸರಿ ಇಲ್ಲ, ಸೊ ಅದನ್ನು ತೊಗೊಳೋದಕ್ಕೆ ಮತ್ತೆ ಕಾಲೇಜಿಗೆ ಅಡ್ಡಾಡಬೇಕಂತೇನಿಲ್ಲ, ಅದು ಕೂಡ ನಿಮ್ಮ ಹತ್ರ ಇದ್ದರೆ ತೊಗೊಂಡೋಗಿ ಅಷ್ಟೇ. ಇನ್ನು ಕನ್ನಡ ಮೀಡಿಯಂ ಮತ್ತು ರೂರಲ್ ಸರ್ಟಿಫಿಕೇಟು 1 to 10th ಇರಲೇಬೇಕು. ಸೊ BEO ಹತ್ರ ಸೈನ್ ಆಗಿರಲೇಬೇಕು, ವೆರಿ ಇಂಪಾರ್ಟೆಂಟ್. ಕನ್ನಡ ಮೀಡಿಯಂ ಮತ್ತು ರೂರಲ್ 1-2 ವರ್ಷದಲ್ಲ, 1 to 10th ಕಂಪ್ಲೀಟ್ ಆಗಿರಬೇಕು. ಕೌಂಟರ್ ಸೈನ್ಡ್ ಬೈ BEO ಇರಬೇಕು, ಅದನ್ನೇ ತೆಗೆದುಕೊಂಡು ಹೋಗಬೇಕು. ಐದನೇದು ರೂರಲ್ ಸರ್ಟಿಫಿಕೇಟ್. ಸೇಮ್ ರೂರಲ್ ಸರ್ಟಿಫಿಕೇಟಲ್ಲಿ ಮತ್ತೆ ನೀವು ಜನರಲ್ ಮೆರಿಟ್ ಆಗಿದ್ದು, ಅಂದರೆ ನಿಮ್ಮ ಒಂದು ಕ್ಯಾಟಗರಿ ಜನರಲ್ ಮೆರಿಟ್ ಆಗಿದ್ದು, ಸೊ ಜನರಲ್ ಮೆರಿಟ್ ಆಗಿದ್ದು ನಾನ್ ಕ್ರೀಮಿ ಲೇಯರ್ ಸರ್ಟಿಫಿಕೇಟ್ ಇದ್ದರೆ ಮಾತ್ರ ರೂರಲನ್ನು ನೀವು ಕ್ಲೇಮ್ ಮಾಡ್ಬೋದು. ನಾನ್ ಕ್ರೀಮಿ ಲೇಯರ್ ಸರ್ಟಿಫಿಕೇಟ್ ಅಂದರೆ ನಿಮ್ಮ ಇನ್ಕಮ್ ಲೆಸ್ ದ್ಯಾನ್ 8 lakh ಇದ್ದರೆ ಮಾತ್ರ ಬರ್ತದೆ. ಸೊ ನೀವು ಜನರಲ್ ಮೆರಿಟ್ ಆಗಿದ್ದು ಲೆಸ್ ದ್ಯಾನ್ 8 lakh ಇದೆ ಅಂಥೇಳಿ ನೀವು ತೋರಿಸ್ಬೇಕು. ನಾನ್ ಕ್ರೀಮಿ ಲೇಯರ್ಸ್ ಕೂಡ ತೊಗೊಂಡು ಹೋಗಬೇಕು, ಗೊತ್ತಿರಲಿ. ಬೇರೆ ಕ್ಯಾಟಗರಿ ಅವರಿಗೆ ಏನಾಗ್ತದೆ ಅಂತ ಅಂದರೆ, ಅವ್ರದ್ದು ಇನ್ಕಮ್ಮಲ್ಲೇ ಕಾಸ್ಟಲ್ಲೇ ಇನ್ಕಮ್ ಸರ್ಟಿಫಿಕೇಟ್ ಬಂದುಬಿಟ್ಟಿರ್ತದೆ. ಅದಕ್ಕೆ ಲೆಸ್ ದ್ಯಾನ್ 8 lakh ಇದ್ರೆ ಮಾತ್ರ ಅವರಿಗೆ ಇನ್ಕಮ್ ಕಾಸ್ಟ್ ಬಂದುಬಿಟ್ಟಿರ್ತದೆ. ಯಾರಿಗೆ? ಎಕ್ಸೆಪ್ಟ್ SC ST ಮತ್ತು ಕ್ಯಾಟಗರಿ 1, ಅವು 3 ಬಿಟ್ಟರೆ, ಯಾಕಂದರೆ ಅವರಿಗೆ ಇನ್ಕಮ್ ಲಿಮಿಟ್ ಇಲ್ಲ. ಸೊ 2A 2B 3A 3Bದವರಿಗೆ 8 lakh ಕೆಳಗಡೆ ಇದ್ದರೆ ಮಾತ್ರ ಕಾಸ್ಟ್ ಬಂದಿರ್ತದೆ. ಅದಕ್ಕಾಗಿ ಅವರು ನಾನ್ ಕ್ರೀಮಿ ಲೇಯರ್ ಸರ್ಟಿಫಿಕೇಟ್ ಕೊಡುವಂಥ ಅವಶ್ಯಕತೆ ಇಲ್ಲ. ಯಾರು ಜನರಲ್ ಮೆರಿಟ್ ಇದ್ದೀರಿ ನೀವು ನಾನ್ ಕ್ರೀಮಿ ಲೇಯರ್ ಸರ್ಟಿಫಿಕೇಟ್ ಕೊಡಬೇಕು, ಗೊತ್ತಿರಲಿ. ಇಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಕೊಟ್ಟರೆ ನಡೆಯೋದಿಲ್ಲ. ತಹಶೀಲ್ದಾರ್ ಆಫೀಸಲ್ಲಿ ನಾನ್ ಕ್ರೀಮಿ ಲೇಯರ್ ನೀವು ಮೇಲುಸ್ತರಕ್ಕೆ ಸೇರಿಲ್ಲವೆಂದು ಅಂತಲೇ ಅವರು ನಿಮಗೆ ಸರ್ಟಿಫೈ ಮಾಡಿ ಕೊಡ್ತಾರೆ. ಅಂತಹ ಸರ್ಟಿಫಿಕೇಟ್ ನೀವು ತೊಗೊಂಡು ಹೋದರೆ ಜನರಲ್ ಮೆರಿಟ್ದವರಿಗೆ ರೂರಲ್ ಕೋಟಾ ಕ್ಲೇಮ್ ಆಗ್ತದ ಅನ್ನೋದು ಗೊತ್ತಿರಲಿ, ರೈಟ್. ಸೊ ರೂರಲ್ ಸ್ಟಡಿ ಸರ್ಟಿಫಿಕೇಟ್ ತೊಗೊಂಡೋಗಿ. ಅದಾದಮೇಲೆ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಏನಿದೆ 2A 2B 3A 3B SC ST ಏನಿದೆ ಅದನ್ನು ತೊಗೊಂಡೋಗಿ. ದೆನ್ ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್ ತೊಗೊಂಡೋಗಿ. ಅನೆಕ್ಸರ್ A ಆಗಿರಬೇಕು, B ಅಲ್ಲ. ಸೊ BA ಆಜುಬಾಜುಕೆ ಇರ್ತದೆ, ಅಕ್ಕಪಕ್ಕದಲ್ಲೇ ಇರ್ತದೆ, ಅದನ್ನು ತೊಗೊಂಡೋಗಿ. ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್ ತೊಗೊಂಡೋಗಿ. KCET ಅಪ್ಲಿಕೇಶನ್ ಫಾರ್ಮ್ ತೊಗೊಂಡೋಗಿ. KCET ಹಾಲ್ ಟಿಕೆಟ್ ತೊಗೊಂಡೋಗಿ. ಫೋಟೋ ID ಪ್ರೂಫ್ ತೊಗೊಂಡೋಗಿ, ಜಸ್ಟ್ ಲೈಕ್ ಆಧಾರ್ ಕಾರ್ಡ್. ಅದ್ರ ಜೊತೆಗೆ KCET ಸ್ಕೋರ್ ಕಾರ್ಡ್ ಕೂಡ ತೊಗೊಂಡೋಗಿ. ಸೊ ಸ್ಕೋರ್ ಕಾರ್ಡ್ ಕೂಡ ಬೇಕಾಗ್ತದೆ, ಸೊ ಅದನ್ನು ಕೂಡ ತೊಗೊಂಡೋಗಿ. ಸೊ ಇವಿಷ್ಟು ಯಾರು ತೊಗೊಂಡು ಹೋಗಬೇಕು ಅಂತಂದರೆ, ಸೊ ನಾನು ಆಲ್ರೆಡಿ ಹೇಳಿರೋ ಹಾಗೆ ನಿಮ್ಮ ವೆರಿಫೈಡ್ ಲೀಸ್ಟಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಅಥವಾ ಅಪ್ಲಿಕೇಶನ್ ಫಾರ್ಮಲ್ಲೇ ನೀವೇನಾದರೂ ಎಕ್ಸ್ಟ್ರಾ ಕ್ಲೇಮ್ ಮಾಡಬೇಕು, ಏನಾದರೂ ರಾಂಗ್ ಇದೆ ಅಂತ ಅಂದರೆ ಇವೆಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ನೀವು KE ಆಫೀಸಿಗೆ ಹೋಗಬೇಕಾಗ್ತದೆ.
ಈ ರೂರಲ್ಲು ಕನ್ನಡ ಮೀಡಿಯಮು ಕಾಸ್ಟ್ ಸರ್ಟಿಫಿಕೇಟು ನಿಮಗೆ ಅಪ್ಲಿಕೇಬಲ್ ಆದರೆ ಮಾತ್ರ. ಸೊ ಎಲ್ಲರೂ ಅಲ್ಲ, ಅದು ಎಲ್ಲ ಸರ್ಟಿಫಿಕೇಟ್ ನಾನಿಲ್ಲಿ ಡಾಕ್ಯುಮೆಂಟ್ಸ್ ಲೀಸ್ಟ್ ಕೊಟ್ಟಿದ್ದೀನಿ ಅಷ್ಟೇ. ಓಕೆ, ಸೊ ಅದಾದ ಮೇಲೆ ನೀವೇನು ಮಾಡಬೇಕು ಅಂದರೆ ಇವು ಮೇಲ್ಗಡೆ ಇರುವಂಥ ಎಲ್ಲ ಯಾವ್ಯಾವ ಒರಿಜಿನಲ್ ಡಾಕ್ಯುಮೆಂಟ್ಸ್ ನೀವು ತೊಗೊಂಡು ಹೋಗ್ತೀರಿ ಅದರ ಒಂದು 2 ಕಾಪೀಸ್ ಆಫ್ ಜೆರಾಕ್ಸ್ ತೊಗೊಂಡೋಗಿ, ಫೋಟೋ ಕಾಪಿ ಮಾಡಿಸಿ 2 ಕಾಪಿ ಜೆರಾಕ್ಸ್ ಪ್ಲಸ್ 1 ಸೆಟ್ ಒರಿಜಿನಲ್, ಒಟ್ಟಿನಲ್ಲಿ 3 ಸೆಟ್, 1 ಒರಿಜಿನಲ್ 2 ಜೆರಾಕ್ಸನ್ನು ತೆಗೆದುಕೊಂಡು ಹೋಗಿ. ಸೊ ಅಟೆಸ್ಟೇಷನ್ ಕಂಪಲ್ಸರಿ ಇಲ್ಲ. ಅಟೆಸ್ಟೇಷನ್ ಅಂತ ಅಂದರೆ ಜೆರಾಕ್ಸ್ ಮೇಲ್ಗಡೆ ಇದು ಒರಿಜಿನಲ್ ಅಂತೇಳಿ ಸೈನ್ ಮಾಡ್ತಾರೆ. ಸೊ ಗೆಜೆಟೆಡ್ ಆಫೀಸರ್ ಕಡೆಯಿಂದ ಸೈನ್ ಆ್ಯಂಡ್ ಸೀಲ್ ಇರಬೇಕು, ಬಟ್ ಕಂಪಲ್ಸರಿ ಅಲ್ಲ, ಅದು ಇದ್ದರೆ ತೊಗೊಂಡೋಗಿ. ಸೊ ಇಲ್ಲ ಅಂದರೆ ತೊಗೊಂಡೋಗುವಂತ ಅಂದರೆ ಅದಕ್ಕಾಗಿ ಹುಡುಕಿ ನಿಮ್ಮ ಟೈಮನ್ನು ವೇಸ್ಟ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಅಟೆಸ್ಟೇಷನ್ ಕಂಪಲ್ಸರಿ ಇಲ್ಲ, ನೀವು ಹೋಗ್ಬೋದು. ಅದಾದಮೇಲೆ ಸೊ ಸ್ಟೂಡೆಂಟ್ ಕಂಪಲ್ಸರಿಯಾಗಿ ಹೋಗಬೇಕು. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕಂಪಲ್ಸರಿ ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ, ಬಟ್ ಹಿಂದೆ ಏನಾಗಿತ್ತು, ಕ್ಲಾಸ್ ಬಿ ಸಿ ಡಿದವರಿಗೆ ಕರೆದಾಗ ಕೆಲವು ವಿದ್ಯಾರ್ಥಿಗಳನ್ನ ಕರೆದುಕೊಂಡು ಹೋಗದೇ ಇರುವಾಗ ಅವರಿಗೆ ಒಳಗೆ ಅಲೋವೆ ಮಾಡಿರಲಿಲ್ಲ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಇಟ್ಸ್ ಬೆಟರ್ ಟು ಗೋ ವಿತ್ ದ ಸ್ಟೂಡೆಂಟ್ ಜೊತೆಗೆ ಹೋಗೋದು ಕಂಪಲ್ಸರಿಯಾಗಿ ಇಟ್ ಇಸ್ ಅ ಬೆಟರ್ ಆಪ್ಷನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದಿಷ್ಟು ಡಾಕ್ಯುಮೆಂಟ್ಸನ್ನು ನೀವು ತೆಗೆದುಕೊಂಡು ಹೋಗಬೇಕಾಗ್ತದೆ. ದಯವಿಟ್ಟು ಇದನ್ನು ಎಲ್ಲ ತೆಗೆದುಕೊಂಡು ಹೋಗಿ. ಸೊ ನಿಮ್ಮ ಒಂದು ವೆರಿಫಿಕೇಷನ್ ಕರೆಕ್ಟಾಗಿ ಆಗ್ತದೆ. ಸೊ ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ, ಯಾರ್ಯಾರು ಹೋಗಬೇಕು ಯಾರ್ಯಾರು ಹೋಗಬಾರ್ದು ಅನ್ನೋದನ್ನು ಡೀಟೇಲ್ ಆಗಿ ಹೇಳಿದ್ದೀನಿ. ದಯವಿಟ್ಟು ಎಲ್ಲ ವಿಡಿಯೋವನ್ನು ಫಾಲೋ ಮಾಡಿ, ನನ್ನ ಪ್ರತಿಯೊಂದು ವಿಡಿಯೋವನ್ನು ಫಾಲೋ ಮಾಡಿದರೆ ಸೊ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಸ್ಟೆಪ್ ಬೈ ಸ್ಟೆಪ್ ಗೊತ್ತಾಗ್ತದೆ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.